ನಮಸ್ಕಾರ. ನಮ್ಮ ಇಂದಿನ ವಿಷಯ ಚಿನ್ ಶಿಹುವಾಂಗ್. ಟೆರಕೋಟ ಸೆರೆ ಮತ್ತು ಅಮರತ್ವದ ಹಂಬಲವೇ ಸಾವಾದಾಗ. ಅತ್ಯಂತ ಸೋಜಿಗದ ಸಂಗತಿ ಯಾವುದು ಅಂತ ಧರ್ಮರಾಯನನ್ನ ಯಕ್ಷ ಪ್ರಶ್ನೆ ಮಾಡಿದಾಗ, ಧರ್ಮರಾಯ ಪ್ರತಿದಿನನೂ ಜನ ಸಾಯ್ತಾ ಇದ್ದನ್ನು ಕಂಡರೂ ಕೂಡ ಆ ಸಾವು ನನಗೆ ಬರೋದಿಲ್ಲವೇನೋ ಎನ್ನುವ ಮನುಷ್ಯ ನಿಲುವು ಅತ್ಯಂತ ಸೋಜಿಗಂತ ತಿಳಿಸ್ತಾನೆ. ಜಾತಶ್ಚ ಹಿ ಧ್ರುವ ಮೃತ್ಯು ಅಂದರೆ ಹುಟ್ಟಿನ ಇನ್ನೊಂದು ತುದಿಯ ಸಾವು ಅಂತ ಭಗವದ್ಗೀತೆ ಹೇಳ್ತದೆ. ಇವೆಲ್ಲ ಉಪದೇಶ ಬೋಧನೆಗಳಾದವು. ಇವೆಲ್ಲವನ್ನ ಮೀರಿ ಮನುಷ್ಯ ತನಗೆ ಮುಪ್ಪು ಬರಬಾರ್ದು, ಸಾವು ಉಂಟಾಗಬಾರ್ದು ಅಂತ ಬಯಸ್ತಾನೆ. ಮುಪ್ಪು ಸಾವುಗಳನ್ನ ಗೆಲ್ಲುವ ಎಲ್ಲ ದಾರಿಗಳನ್ನ ಹುಡುಕ್ತೊಡಗ್ತಾನೆ. ಮನುಷ್ಯ ಮಾತ್ರ ಏಕೆ, ದೇವತೆಗಳು ಕೂಡ ಸಾವನ್ನ ಗೆದ್ದು ಅಮರರಾಗೋದಕ್ಕೆ ಭಾರತೀಯ ಪುರಾಣಗಳಲ್ಲಿ ಹಾಲಿನ ಕಡಲನ್ನು ಕಡಿಯಲು ಮುಂದಾಗ್ತಾರೆ. ಸಾವನ್ನ ಗೆಲ್ಲಬೇಕೆಂಬ ಹಂಬಲವೇ ಮಾನವನ ಆತ್ಮ ಸಾಕ್ಷಾತ್ಕಾರ, ಕಲೆ, ತತ್ವಶಾಸ್ತ್ರ ಮತ್ತು ವಿಜ್ಞಾನದಲ್ಲಿ ದೊಡ್ಡದಾದಂಥ ಪ್ರೇರಕ ಶಕ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ದೈಹಿಕ ಅಮರತ್ವ ಸಾಧ್ಯವಿಲ್ಲ ಅಂತ ಮನದಟ್ಟಾಗಿ ಕಾಲ ದೇಶಗಳಲ್ಲಿ ಕೀರ್ತಿ ಗಳಿಸುವ ಮೂಲಕ ತಮ್ಮ ಚಿಂತನೆಗಳು, ಕೃತಿಗಳು ಉಳಿಯಬೇಕೆನ್ನುವ ಬಯಕೆಯೂ ಕೂಡ ಅಮರತ್ವದ ಇನ್ನೊಂದು ಮುಖನೇ. ಆತ್ಮ ಅಮರ, ದೇಹನಾಶವಾದರೂ ಆತ್ಮ ಶಾಶ್ವತ ಅಂತ ನಂಬೋದರಿಂದ ಮಾನವನಿಗೆ ಸಾಂತ್ವನ ದೊರಕುತ್ತದೆ. ಮರಣದ ಭಯವನ್ನು ಶಮನಗೊಳಿಸುವ ಅತ್ಯಂತ ಶಕ್ತಿಯುತವಾದ ಸಾಧನ ಅಂತ ಹೇಳಿದ್ರೆ ಆತ್ಮನಲ್ಲಿ ನಂಬಿಕೆ, ಶಾಶ್ವತವಾದ ಆತ್ಮನಲ್ಲಿ ನಂಬಿಕೆ. 1974ರಲ್ಲಿ ಚೀನಾದ ಶಾಂಜಿ ಪ್ರಾಂತದ ಕ್ಸಿಯನ್ ನಗರದ ಹತ್ತಿರ ರೈತರು ಬಾವಿ ತೋಡಬೇಕಾದ್ರೆ ಕೆಲವು ಮಣ್ಣಿನ ಪ್ರತಿಮೆಗಳು ದಕ್ಕುತ್ತವೆ. ನಂತರ ನಡೆಸಿದ ಅಗತ್ಯಗಳು ಜಗತ್ತಿನ ಪುರಾತತ್ವ ಹುಡುಕಾಟದಲ್ಲಿಯೇ ಅತ್ಯಂತ ಗಮನಾರ್ಹ ಸೋಜಿಗದ ಸಂಗತಿಗಳನ್ನ ಬೆಳಕಿಗೆ ತರ್ತವೆ. ಇಲ್ಲಿ 8,000ಕ್ಕೂ ಹೆಚ್ಚು ಸೈನಿಕ ಪ್ರತಿಮೆಗಳು, ಕುದುರೆಗಳು, ರಥಗಳು, ಯೋಧರು ಸೇರಿದಂತೆ ಒಂದು ದೊಡ್ಡ ಸೇನೆಯೇ ಮೂರ್ತಿ ರೂಪದಲ್ಲಿ ನಿಂತಿರ್ತದೆ. ಈ ಮೂರ್ತಿಗಳಲ್ಲಿ ಪ್ರತಿಯೊಂದು ವೈಶಿಷ್ಟ್ಯಪೂರ್ಣ ಮುಖಭಾವ, ಉಡುಪು, ಆಯುಧಗಳನ್ನ ಹೊಂದಿದೆ. ಸೈನಿಕರ ಪ್ರತಿಮೆಗಳು ಸುಮಾರು 5 ಅಡಿ 11 ಇಂಚು ಅಂದರೆ 1.8 ಮೀಟರಿಂದ 6 ಅಡಿ 7 ಇಂಚು ಅಂದರೆ 2 ಮೀಟರ್ ಎತ್ತರ ತನಕ ಇದ್ದಾವೆ. ಪ್ರತಿಯೊಂದು ಯೋಧನ ದೇಹ, ಕೇಶ, ಗಡ್ಡ, ಮುಖಭಾವ ಎಲ್ಲವೂ ವಿಭಿನ್ನ. 100 ಕಲಾವಿದರು ಸೇರಿ ಕಾರ್ಖಾನೆಯ ಮಾದರಿನಲ್ಲಿ ಇವುಗಳನ್ನ ತಯಾರು ಮಾಡಿದ್ದಾರೆ. ಮೂಲದಲ್ಲಿ ಈ ಪ್ರತಿಮೆಗಳು ಬಣ್ಣಗಳಿಂದ ಅಲಂಕರಿಸಲ್ಪಟ್ಟಿದ್ವು, ಆದರೆ ಈಗ ಹೆಚ್ಚಿನ ಬಣ್ಣಗಳು ಅಳಿಸಿ ಹೋಗಿದ್ದಾವೆ. ಇದು ಈಗ ಟೆರಕೋಟ ಚಿನ್ ಅಂತ ಜಗತ್ತಲ್ಲಿ ಅತ್ಯಂತ ಪ್ರಸಿದ್ಧವಾಗಿದೆ. ಚಿನ್ನು ಶಿಹುವಾಂಗು ಚೀನಾದ ಮೊದಲ ಸಾಮ್ರಾಟ. ಸಾಮಾನ್ಯ ಶಕ ಪೂರ್ವ 259ರಲ್ಲಿ ಹುಟ್ಟಿದಂಥ ಚಿನ್ ಶಿಹುವಾಂಗು ಸಾಮಾನ್ಯ ಶಕ ಪೂರ್ವ 221ರಲ್ಲಿ ಚೀನಾದ ವಿವಿಧ ಪ್ರಾಂತ್ಯಗಳನ್ನ ಒಗ್ಗೂಡಿಸಿ ಒಂದೇ ಆಡಳಿತದಡಿ ತಂದು ಏಕೀಕೃತ ಚೀನಾದ ಮೊದಲ ಸಾಮ್ರಾಟ ಆಗ್ತಾನೆ. ಈತನ ಕಾಲದಲ್ಲಿ ಚೀನಾದಲ್ಲಿ ತೂಕ, ಅಳೆಯುವ ಕ್ರಮ, ಲಿಪಿ, ನಾಣ್ಯ ಪದ್ಧತಿಗಳನ್ನ ಏಕರೂಪಗೊಳಿಸಲಾಗುತ್ತೆ. ಈ ಚಕ್ರವರ್ತಿ ಭಾರಿ ಕಟ್ಟಡಗಳನ್ನ ಕಟ್ಟಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಇದರಲ್ಲಿ ಚೀನಾ ಗೋಡೆ ನಿರ್ಮಾಣ ಕೂಡ ಸೇರ್ಕೊಂಡಿದೆ. ಚಿನ್ ಶಿಹುವಾಂಗು ತಾನು ಸತ್ತ ನಂತರ ಟೆರಕೋಟ ಸೇನೆ ತನ್ನ ಸಾಮ್ರಾಜ್ಯವನ್ನು ಕಾಪಾಡ್ತದೆ ಅಂತ ನಂಬಿರ್ತಾನೆ. ಅಷ್ಟೇ ಅಲ್ಲ, ಹೇಗಾದರೂ ತಾನು ಸಾಯದೆ ಅಮರನಾಗಬೇಕನ್ನೋ ಯತ್ನಗಳು ಕೂಡ ಆತ ಮಾಡ್ತಾ ಇರ್ತಾನೆ. ಅಮರತ್ವ ಪಡೆದ್ರೆ ತನಗೆ ಟೆರಕೋಟ ಸೇನೆ ತನ್ನ ಶಾಶ್ವತ ಸೇನೆಯಾಗಿ ಬದಲಾಗುತ್ತೆ ಅನ್ನುವ ನಂಬಿಕೆ ಕೂಡ ಆತನಿಗೆ ಇರುತ್ತೆ. ಟಿಬೆಟಿಯನ್ ಪೀಠಭೂಮಿನಲ್ಲಿ ಗ್ಯಾರಿಂಗ್ ಸರೋವರದ ಬಳಿಯ ಬಂಡೆಯ ಮೇಲೆ ಚಿನ್ ಶಿಹುವಾಂಗ್ ಆಳ್ವಿಕೆಯ 37ನೇ ವರ್ಷದಲ್ಲಿ ನಡೆಸಿದ ದಂಡಯಾತ್ರೆ ವಿವರಗಳನ್ನ ತಿಳಿಸುವ ಶಾಸನವೊಂದು ಇತ್ತೀಚೆಗೆ ಪತ್ತೆಯಾಗಿದೆ. ಈ ಶಾಸನದಲ್ಲಿ ಅಧಿಕಾರದಲ್ಲಿ 5ನೇ ಸ್ಥಾನದಲ್ಲಿರುವ ಗ್ರ್ಯಾಂಡ್ ಮಾಸ್ಟರ್ ಎನ್ನುವ ಉನ್ನತ ಹುದ್ದೆಯ ಅಧಿಕಾರಿಯನ್ನ ಯಾವೋವನ್ನು ಹುಡುಕೋದಕ್ಕೆ ಕುನ್ಲುನ್ ಪರ್ವತಗಳಿಗೆ ರಸವಾದಿಗಳ ಕ್ಯಾರವಾನ್ ಜೊತೆಗೆ ಕರೆದೊಯ್ಯೋದಕ್ಕೆ ಆದೇಶ ಮಾಡಲಾಗಿದೆ ಅಂತ ಈ ಶಾಸನ ತಿಳಿಸುತ್ತೆ. ಯಾವೋ ಬಹುಶಃ ಗಿಡಮೂಲಿಕೆಗಳು ಅಥವಾ ಖನಿಜಗಳನ್ನು ಉಲ್ಲೇಖಿಸುತ್ತದೆ. ಇದು ಅಮರತ್ವ ಕೊಡುವ ಸರಕಾಗಿರುವಂತೆ ತೋರ್ತತೆ ಅಂತ ಪುರಾತತ್ವ ವಿಜ್ಞಾನಿಗಳು ಅರ್ಥೈಸಿದ್ದಾರೆ. ಚೀನಿ ಪುರಾಣಗಳ ಪ್ರಕಾರ ಕುನ್ಲುನ್ ಪರ್ವತಗಳು ಒಂದು ಪ್ರತ್ಯೇಕ ನೆಲೆಯಾಗಿದ್ದು ಸ್ವರ್ಗ ಮತ್ತು ಭೂಮಿಯ ನಡುವಿನ ಸೇತುವೆ ಆಗಿದ್ದಾವೆ. ಸಾವಿಲ್ಲದ ಅಮರರ ತಾಣವನ್ನು ಅವು ಪ್ರತಿನಿಧಿಸುತ್ತವೆ. ಕುನ್ಲುನ್ ವಾಯುವ್ಯ ಚೀನಾದ ಕ್ವಿಂಗ್ವೈ ಪ್ರಾಂತ್ಯದಲ್ಲಿರುವ ಬಯನ್ಹಾರ್ ಪರ್ವತಗಳಿಗೆ ಹೋಲಿಕೆಯಾಗುತ್ತೆ ಅಂತ ವಿದ್ವಾಂಸರು ನಂಬ್ತಾರೆ. ಚಿನ್ ಶಿಹುವಾಂಗ್ ಅಮರತ್ವವನ್ನು ಕೊಡುವ ಔಷಧಿಗಳನ್ನ, ತಂತ್ರ ಮಂತ್ರಗಳು ತಮಗೆ ಗೊತ್ತು ಎನ್ನುವರನ್ನ ರಸವಾದಿಗಳನ್ನ ಬಹಳವಾಗಿ ನಂಬಿರ್ತಾನೆ. ಈ ರಸವಾದಿಗಳು ಚಕ್ರವರ್ತಿ ಸಾವನ್ನು ಗೆಲ್ಲುವಂತೆ ಮಾಡೋದಕ್ಕೆ ಹಲವು ಗಿಡಮೂಲಿಕೆ ಔಷಧಗಳನ್ನು ಕೊಡ್ತಾರೆ. ಹೊಳೆಯುವ, ಕೈಗೆ ಸಿಗದ ಪಾದರಸಕ್ಕೆ ಅದ್ಭುತ ಗುಣಗಳಿವೆ. ಅದು ಸಾವನ್ನು ಗೆಲ್ಲೋದಕ್ಕೆ ನೆರವಾಗುವ ಅತ್ಯಂತ ಪವಿತ್ರ ಧಾತು ಅಂತ ಜಗತ್ತಿನ ಎಲ್ಲ ಕಡೆ ನಂಬಿಕೆ ಇದ್ದಂತೆ ಚೀನಾದಲ್ಲಿ ಕೂಡ ಇರುತ್ತೆ. ಇದಕ್ಕೆ ತಕ್ಕಂತೆ ವೈದ್ಯರು, ರಸವಾದಿಗಳು ಪಾದರಸದ ಅಂಶಗಳನ್ನು ಒಳಗೊಂಡ ಮಾತ್ರೆಗಳನ್ನು ಚಕ್ರವರ್ತಿ ಕೊಡ್ತಾರೆ. ಆತ ಅದನ್ನು ತಪ್ಪಿಸದೆ ಸೇವಿಸ್ತಾನೆ. ಕೊನೆಗೆ ಪಾದರಸದ ವಿಷಕ್ಕೆ ತುತ್ತಾಗಿ ಸಾಮಾನ್ಯ ಶಕ ಪೂರ್ವ 210ರಲ್ಲಿ ಪ್ರವಾಸದಲ್ಲಿರಬೇಕಾದ್ರೆ ಈ ದೊರೆ ಚಕ್ರವರ್ತಿ ಸಾಯ್ತಾನೆ. ಸಾವನ್ನು ಗೆಲ್ಲುವ ಪ್ರಯತ್ನದಲ್ಲಿ ಸಹಜ ಸಾವಿಗಿಂತಲೂ ಮೊದಲೇ ಸಾಯುವ ದಾರಿಯನ್ನು ಆತ ಆಯ್ಕೆ ಮಾಡ್ಕೊಳ್ತಾನೆ. 38 ವರ್ಷಗಳ ಅವಧಿಯಲ್ಲಿ ಒಟ್ಟು 7 ಲಕ್ಷ ಕೆಲಸಗಾರರು ಈತನ ಸಮಾಧಿಯನ್ನು ನಿರ್ಮಾಣ ಮಾಡ್ತಾರೆ. ಈ ಸಮಾಧಿಯಲ್ಲೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಪಾದರಸವನ್ನು ಬಳಸಿರೋದಕ್ಕೆ ಐತಿಹಾಸಿಕ ದಾಖಲೆಗಳು ಮತ್ತು ವೈಜ್ಞಾನಿಕ ಸಂಶೋಧನೆಗಳು ತಿಳಿಸ್ತವೆ. ಇದನ್ನ ಕುರಿತಾಗಿ ನಾವು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ.
ಅಮರರಾಗಬೇಕು, ತನಗೆ ಸಾವಿಲ್ಲದಂತೆ ಆಗಬೇಕು ಅನ್ನುವ ಮಾನವನ ಬಯಕೆ ಬಹಳ ಪ್ರಾಚೀನ ಕಾಲದಿಂದ ಕಂಡುಬಂದು ಈಗ ಆಧುನಿಕ ವಿಜ್ಞಾನದಲ್ಲೂ ಕೂಡ ತನ್ನ ಮುಖವನ್ನು ತೋರಿಸ್ತಾ ಇದೆ. ಮುಪ್ಪಿಲ್ಲದೆ ಸಾವಿಲ್ಲದೆ ಮನುಷ್ಯ ಇರೋದಕ್ಕೆ ಯಾವ ಮಾರ್ಗವನ್ನು ಹುಡುಕಬೇಕಂತ ವಿಜ್ಞಾನಿಗಳು ಕೂಡ ತಡ್ಕಾಡ್ತಾ ಇದ್ದಾರೆ. ಈಗ ವಿಜ್ಞಾನಿಗಳು ಸಾವನ್ನು ತಪ್ಪಿಸೋಕ್ಕಾಗದೇ ಇದ್ರೂ ಮುಪ್ಪನ್ನು ತಡಿಬಹುದು ಅಥವಾ ನಿಧಾನಗೊಳಿಸಬಹುದು ಅನ್ನುವ ಸಂಶೋಧನೆಯನ್ನು ಮಾಡಿದ್ದಾರೆ. ಈ ಕುರಿತಾಗಿ ನಾವು ಈಗಾಗಲೇ ಒಂದು ವಿಡಿಯೋವನ್ನು ಮಾಡಿದ್ದೀವಿ. ಅದರ ಕೊಂಡಿಯನ್ನು ವಿವರಣೆಗಳಲ್ಲಿ ಕೊಡಲಾಗಿದೆ, ಆಸಕ್ತಿ ನೋಡಬಹುದು. ಮುಂದಿನ ವಿಡಿಯೋದಲ್ಲಿ ಅಮರತ್ವಕ್ಕಾಗಿ ಸಾಯದೇ ಇರೋದಕ್ಕಾಗಿ ವಿವಿಧ ಜನಾಂಗಗಳು ಮತ್ತು ಚಕ್ರವರ್ತಿಗಳು ಹೇಗೆ ಪ್ರಯತ್ನ ಮಾಡ್ತಾ ಇದ್ರು ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.